ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಹೆಡ್ಡೇಕ್ ಇತ್ತು. ಸೊ ಫಸ್ಟು ಒಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡ್ಕೊಂಡು ಕುಡ್ದಿದ್ದಾಯಿತು. ಅದಾದ ನಂತರ ನನಗೆ ನಿನ್ನೆ ನೈಟು ತುಂಬ ಅಂದರೆ ತುಂಬ ಫೀವರ್ ಇತ್ತು. ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ ನನಗೆ. ಸೊ ಹಾಗಾಗಿ ಏನೂ ಕ್ಲೀನ್ ಮಾಡಿರಲಿಲ್ಲ. ಊಟ ಮಾಡ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ವಿ ನಾವು. ಸೊ ಅದಾದಮೇಲೆ ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಬರೋಕ್ಕೂ ಬೇಜಾರಾಗ್ತಾಯಿತ್ತು. ಬೆಳಿಗ್ಗೆ ಬಂದ ತಕ್ಷಣ ಅಡುಗೆ ಮನೆ ಮೆಸ್ಸಿಯಾಗಿದ್ದರೆ ಮೂಡ್ ಆಫ್ ಅಲ್ಲೇ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಮೂಡ್ ಆಫು. ನನಗೂ ಹಾಗೆ ಆಯಿತು. ಸೊ ಅದಾದ ತಕ್ಷಣ ಟೀ ಮಾಡ್ಕೊಂಡು ಕುಡಿದು ಫಸ್ಟು ಸಿಂಕೆಲ್ಲ ಕ್ಲಿಯರ್ ಮಾಡಿ, ಸಿಂಕಲ್ಲಿರೋ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು, ಸಿಂಕೆಲ್ಲ ಕ್ಲೀನ್ ಮಾಡಾದ್ಮೇಲೆ ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸ್ ಆಯಿತು. ಸೊ ಅದಾದ ನಂತರ ಆ ಕುಕ್ಕರ್ ಎಲ್ಲನೂ ಸ್ವಲ್ಪ ನಾನು ಬ್ಯಾಕ್ ಸೈಡ್ ಹಾಗೆ ಮಸಿ ಆಗಿತ್ತು. ಅದು ಯಾವುದೂ ನಾನು 2 ಡೇಸಿಂದ ಅಲ್ಲಿದಲ್ಲೇ ಉಜ್ಕೊಳ್ತಿದ್ದೆ, ಬಟ್ 2 ಡೇಸಿಂದ ಉಜ್ಜಿರಲಿಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಏನಾದರೂ ಸ್ವಲ್ಪ ಮನೇಲಿ ಬ್ರೆಡ್ ಇತ್ತು, ಡೆಸರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ನಿಜವಾಗ್ಲೂ ಹೇಳ್ತೀನಿ, ಯಾವ 5 ಸ್ಟಾರ್ ಹೋಟೆಲಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಫ್ಲೇವರ್ಫುಲ್ಲಾಗಿತ್ತು. ನಾನು ವಿಡಿಯೋ ಶೂಟಿಗೋಸ್ಕರ 1 ಸ್ಪೂನ್ ಎತ್ಕೊಂಡೆ. ಸುಮ್ಮನೆ ತುಂಬ ನೋಡೋಕ್ಕೇ ಅಷ್ಟು ಚೆಂದ ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು 1 ಸ್ಪೂನ್ ಬಾಯಿಗೆ ಹಾಕ್ಕೊಂಡೆ. ಬಟ್ ಆಮೇಲೆ ಮತ್ತೆ ಎತ್ಕೊಂಡು ತಿಂದೆ ನಾನು. ಅಷ್ಟು ಚೆನ್ನಾಗಿತ್ತು. ಮಸ್ಟ್ ಟ್ರೈ ರೆಸಿಪಿ. ಮಕ್ಕಳಿದ್ರಂತೂ ಈ ಸಮ್ಮರ್ ಡೇಸ್ಗೆ ಯಾರಾದರೂ ಮಕ್ಕಳೇನಾದ್ರು ಇದ್ದರೆ ಮನೆಯಲ್ಲಿ ದಯವಿಟ್ಟು ರೆಸಿಪಿ ಮಾಡಿಕೊಡಿ. ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ. ಸೊ ಈ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಬ್ರೆಡ್ನ ನಾನು ಸೈಡೆಲ್ಲ ತೆಗೆದು ಈ ಥರ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಕ್ಸ್ ಶೇಪಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು, ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಅದಾದ ನಂತರ ಹಾಲು ತೊಗೊಂಡಿದ್ದೀನಿ, ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರು. ನಿಮ್ಗೆ ಯಾವ ಫ್ಲೇವರ್ ಬೇಕು ತೊಗೋಬೋದು. ಮಿಲ್ಕ್ ಪೌಡರು ಮತ್ತು ಸಕ್ಕರೆ, ಏಲಕ್ಕಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಅದಾದ ನಂತರ ಒಂದು ಬೌಲ್ ಇಟ್ಕೊಳ್ಳಿ. ಅದಕ್ಕೆ ನಿಮಗೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ, ಎಷ್ಟು ಬೇಕು ನಿಮ್ಮ ಹದ ನೋಡಿಕೊಂಡು ನೀರು ಮತ್ತು ಸಕ್ಕರೆ ಪಾಕ ತೊಗೊಳ್ಬೇಕು. ಗಟ್ಟಿಗೆ ಇಷ್ಟೇ ಥರ ಅದಕ್ಕೆ ಬರಬೇಕು ಅಂತೇನಿಲ್ಲ. ಒಂದು ಮೀಡಿಯಮ್ ಆವ್ರೇಜಲ್ಲಿ ಸಕ್ಕರೆ ಪಾಕ ತೊಗೊಳ್ಳಿ. ಆ ಸಕ್ಕರೆ ಪಾಕ ಆಗೋಷ್ಟರಲ್ಲಿ ಬ್ರೆಡ್ನ ಟೋಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಯಿಲ್ ಬೇಡ, ಬರೀ ಎಣ್ಣೆನೇ ಪ್ರಿಫರ್ ಮಾಡ್ತೀರಾ ಅಂತಂದರೆ ಆಯಿಲ್ ಬೇಡ, ಬರೀ ತುಪ್ಪನೇ ಪ್ರಿಫರ್ ಮಾಡ್ತೀರಾ ಅಂತಂದರೆ ತುಪ್ಪ ಮಾತ್ರ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಜೊತೆನೂ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ, ಎರಡೂ ಮಿಕ್ಸಲ್ಲಿ ಮಾಡ್ಕೊಳ್ತಾ ಇರೋದು. ಸೊ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಾಳೆ ಅಮ್ಮ ಮನೆಗೆ ಹೋಗೋದ್ರಿಂದ ಅಮ್ಮ ಅಕ್ಕ ಎಲ್ಲರೂ ಇರ್ತಾರೆ, ಅವ್ರ ಮನೆಗೂ ತೊಗೊಂಡೋಗ್ಬೇಕು. ಸೊ ಇಲ್ಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ 3 ಜನನೂ ತಿಂತೀವಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದ್ರಿಂದ ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಈ ಥರ ಬ್ರೆಡ್ ಪೀಸಸ್ನ ಆಯಿಲ್ ಅಥವಾ ಗೀ ಒಳಗಡೆ ಹಾಕ್ಕೊಂಡು ಎಲ್ಲ ಕಡೆಯೂ ಕ್ಲೀನಾಗಿ ಟೋಸ್ಟ್ ಆಗಬೇಕು. ಓಕೆನಾ, ಬ್ರೌನ್ ಕಲರ್ ಬರಬೇಕು. ತುಂಬ ಸೀದೋಗೋ ಥರನೂ ಬೇಡ, ಬ್ರೌನಿಷ್ ಕಲರಲ್ಲಿ ಬರಬೇಕು, ಡಾರ್ಕ್ ಬ್ರೌನಿಷ್ ಕಲರಲ್ಲಿ ಬರಬೇಕು. ಆವರೆಗೂ ನೀವು ಈ ಥರ ಟೋಸ್ಟ್ ಮಾಡ್ಕೋಬೇಕು. ನೋಡಿ, ನಾನು ಎಣ್ಣೆನೂ ತುಪ್ಪನೂ ಎಷ್ಟು ಹಾಕಿದ್ದೆ, ಬ್ರೆಡ್ ಹಾಕ್ತಿದ್ದಂಗೆ ಎಲ್ಲನೂ ಹೀರ್ಕೊಂಡ್ಬಿಡ್ತು. ಸೊ ಹಾಗಾಗಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಓಕೆನಾ. ಸೊ ಇದು 4 ಕಡೆ ಬಾಕ್ಸ್ ಶೇಪ್ ಇರುತ್ತಲ್ವ, 4 ಕಡೆಯೂ ಬೇಯಿಸ್ಕೋಬೇಕು. ನೋಡಿ ಅಲ್ಲಿ ಮಧ್ಯೆ ಆ ಥರ ನಿಲ್ಲಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೀವು. ಓಕೆನಾ, ಬೇಯಿಸ್ಕೊಳ್ಬೇಕಾದ್ರೆ ಟೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಎಲ್ಲನೂ ಎಣ್ಣೆ ಎಲ್ಲ ತೆಗೆದು ಎತ್ಕೊಂಡಿದ್ದೀನಿ. ಈಗ 2ನೇ ಕೋಟಿಂಗು ಹಾಕ್ಕೊಳ್ತಾ ಇದ್ದೀನಿ ನಾನು. ಅಂದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ನಲ್ಲ, ಎರಡನೇ ಸಲನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನನಗೆ, ನನ್ನ ಮಗನಿಗೆ ಬ್ರೆಡ್ ಟೋಸ್ಟ್ ಅಂದರೆ ತುಂಬ ಇಷ್ಟ. ಬಟ್ ಈ ಥರ ಅವ್ನು ಯಾವತ್ತೂ ತಿಂದಿಲ್ಲ. ಸೊ ಅವನಿಗೂ ಒಂದು ಸಲ ಮಾಡಿಕೊಡೋಣ. ಇವತ್ತು ಅವನಿಗೂ ಸ್ಕೂಲ್ ರಜಾ ಇತ್ತು. ಇಲ್ಲ ಐಸ್ ಕ್ರೀಮ್ ತಿನ್ನೋಕ್ಕೆ ಎಲ್ಲಾದರೂ ಹೋಗಬೇಕು ಅಂತ ಹೇಳ್ತಾನೆ ಇದ್ದ. ಸೊ ಅವನಿಗೆ ಏನಾದರೂ ಮಾಡಿಕೊಡೋಣ ಅಂತಂದ್ಬಿಟ್ಟು ಫಸ್ಟು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಇದು ಯಾವಾಗಲೂ ಒಂದು ಸಲ ನೋಡಿದ್ದು ನೆನಪಿತ್ತು. ಸೊ ಇದಕ್ಕೆ ನನ್ನದೇ ಆದಂಥ ಒಂದು ಸ್ವಲ್ಪ ಪ್ರಮೋಟ್ ಮಾಡಿ, ನನ್ನದೇ ಒಂದು ಸ್ವಲ್ಪ ಡಿಶ್ನ ಪ್ರಮೋಟ್ ಮಾಡಿರುವಂಥದ್ದು. ನಿಜವಾಗ್ಲೂ ತುಂಬ ಡೆಲಿಷಿಯಸ್ ಆಗಿತ್ತು. ಯಾವ 5 ಸ್ಟಾರ್ ಹೋಟೆಲಲ್ಲೂ ದೇವ್ರಣೆಗೂ ಸಿಗಲ್ಲ, ಅಷ್ಟು ಚೆನ್ನಾಗಿತ್ತು. ಇದು ಮಸ್ಟ್ ಟ್ರೈ ರೆಸಿಪಿ ಇದು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ತುಂಬ ಕಮ್ಮಿ ಲೆಸ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಇದಕ್ಕೆ ಬೇಕಾದರೆ ನೀವು ಕಸ್ಟರ್ಡ್ ಪೌಡರ್ ಯೂಸ್ ಮಾಡೋಣ ಅಂತಂದರೆ ಅದನ್ನ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಬೋದು. ಮಿಲ್ಕ್ ಪೌಡರ್ ಇಲ್ಲ ಅಂತಂದರೂ ಮಾಡ್ಬೋದು. ಒಟ್ಟು ಮಿಲ್ಕ್ ಪೌಡರ್ ಇಲ್ಲಾಂದರೆ ಕಸ್ಟರ್ಡ್ ಪೌಡರ್, ಎರಡರಲ್ಲಿ ಯಾವುದನ್ನ ಒಂದು ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನಾನು ಮನೇಲಿ ಇತ್ತಲ್ವ, ಸೊ ಎರಡನ್ನೂ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಬ್ರೌನಿಷ್ ಕಲರ್ ಆದಮೇಲೆ ಎಲ್ಲನೂ ನಾನು ಸೈಡ್ಗೆ ಎತ್ತಿಕೊಳ್ತಾ ಇದ್ದೀನಿ. ಅಂದರೆ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲನೂ ತೆಗೆದು ಸೈಡಲ್ಲಿ ಎತ್ತಿಕೊಳ್ತೀನಿ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಾನು ಸಕ್ಕರೆ ಪಾಕ ಏನು ತೊಗೊಂಡಿದ್ನಲ್ವ, ಆ ಸಕ್ಕರೆ ಪಾಕಕ್ಕೆ ಎಲ್ಲನೂ ಡಿಪ್ ಮಾಡ್ತೀನಿ. ಹಂಗಂತ ನೆನೆಯಕ್ಕೆ ಬಿಡ್ತಾಯಿಲ್ಲ ನಾನು. ಜಸ್ಟ್ ಡಿಪ್ ಮಾಡಿ ಸೈಡಲ್ಲಿ ಎತ್ತಿ ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದಲ್ವ.
ಜಾಸ್ತಿ ನೆನೆಸಿ ಅಥವಾ ಜಾಸ್ತಿ ಪ್ರೆಷರ್ ಹಾಕಿ ಕಲಿಸ್ಬಾರ್ದು, ಓಕೆನಾ. ಕಲಿಸಿದ್ರೆ ಕ್ರಿಸ್ಪಿನೆಸ್ ಏನಿರುತ್ತೆ ಅದು ಅಲ್ಲೇ ಹೋಗ್ಬಿಡುತ್ತೆ. ಸೊ ಜಸ್ಟ್ ಒಂದು ಡಿಪ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿಕೊಳ್ತಾ ಇದ್ದೀನಿ. ಸೊ ಅದೇ ಪ್ಯಾನಿಗೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ರೀಮಿ ಸ್ಟ್ರಕ್ಚರ್ ಬೇಕು ಅಂತಂದರೆ ಹಾಲು ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮಾಗಿ ಬೇಕು ಅಂತಂದರೆ ಕಮ್ಮಿ ಹಾಕ್ಕೊಳ್ಳಿ. ನಾನು ಅರ್ಧ ಲೀಟ್ರು ಹಾಲಲ್ಲಿ ಮುಕ್ಕಾಲು ಭಾಗ ಹಾಕಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ಇದು ಹಾಲು ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಆಗೋಕ್ಕಿಂತ ಮುಂಚೆನೇ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಎರಡರಲ್ಲಿ ಯಾವುದನ್ನು ಒಂದು ಯೂಸ್ ಮಾಡ್ಬೋದು, ಓಕೆನಾ. ಎರಡೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಎರಡರಲ್ಲಿ ಯಾವುದನ್ನು ಒಂದು ಯೂಸ್ ಮಾಡಿ, ಎರಡು ಇದ್ದರೆ ಎರಡು ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದ ನಂತರ ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಇದು ಯಾವುದು ಎಲ್ಲೂ ಲಮ್ಸ್ ಆಗದೆ ಇರೋ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು ಚೂರು ಲಮ್ಸ್ ಕಾಣಬಾರ್ದು, ಓಕೆನಾ. ನೀವು ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಲಮ್ಸು. ನೀವು ಆದಷ್ಟು ಅದು ಕೈ ಬಿಡ್ದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು 4 to 5 ಮಿನಿಟ್ಸು ಈ ಥರ ಬೀಟ್ ಮಾಡ್ತಾನೆ ಇರಿ. ನಿಮ್ಗೆ ಅಲ್ಲೇ ತಿಕ್ನೆಸ್ ಬಂದುಬಿಡುತ್ತೆ, ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ, ಓಕೆನಾ. ಈ ಚೀಸು ಮತ್ತು ವೆಜ್ ಮಯೋನೀಸು, ಮಿಂಟ್ ಮಯೋನೀಸ್ ಎಲ್ಲ ಯಾವ ಸ್ಟ್ರಕ್ಚರ್ ಇರುತ್ತೆ ಆ ಸ್ಟ್ರಕ್ಚರ್ ಬರೋವರೆಗೂ ಇದನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ತುಂಬ ಈಸಿ, ತುಂಬ ಎಲಿಗೆಂಟ್ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟರು ಈ ಡೆಸರ್ಟ್ನ. ನನ್ನ ಮಗ ಅಂತೂ ಅವನಿಗೆ ಫಸ್ಟೇ ಸ್ವೀಟ್ ಕ್ರೇವಿಂಗ್ಸ್ ಅಂದರೆ ತುಂಬ ಇಷ್ಟ. ಅವ್ನು ಯಾವಾಗಲೂ ಸ್ವೀಟ್ ಕ್ರೇವಿಂಗ್ ಆಗ್ತಾನೆ ಇರುತ್ತೆ ಅವನಿಗೆ. ಅವನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ. ನನ್ನ ಮಗಳಿಗೂ ಅವಳಿಗೆ 9 months ಕಂಪ್ಲೀಟ್ ಆಯ್ತಲ್ವ, ಸೊ ಅವಳಿಗೂ ಸ್ವಲ್ಪ ನಾನು ತಿನ್ನಿಸ್ದೆ. ಏನಾಗಲ್ಲ, ಸ್ವಲ್ಪ ತಿನ್ಸಿದ್ರೆ ಹೆಣ್ಮಗು ಅಲ್ವಾ, ಡೈಜೆಷನ್ ಆಗುತ್ತೆ. ನೋಡಿ ಈ ಸ್ಟ್ರಕ್ಚರ್ ಬರಬೇಕು, ಓಕೆನಾ. ಈ ಥರ ಕ್ರೀಮಿ ಸ್ಟ್ರಕ್ಚರ್ಲಿ ನಿಮಗೆ ಬಂದರೆ ಅಲ್ಲಿಗೆ ನಿಮ್ಮ ಡೆಸರ್ಟ್ ತುಂಬ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು. ಹಾಲಿಗೆ ನೀರು ಕೂಡ ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅರ್ಧ ಲೀಟ್ರ್ ಹಾಲಿಗೆ ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಅಲ್ಲಿಗೆ ಕನ್ಸಿಸ್ಟೆಂಟಿ ಕರೆಕ್ಟ್ ಅನಿಸುತ್ತೆ, ಓಕೆನಾ. ಈ ಕ್ರೀಮಿ ಸ್ಟ್ರಕ್ಚರ್ ಬಂದಾದ್ಮೇಲೂ ಒಂದು 2 minutes ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ತಿರ್ಗಿಕೊಡಿ, ಓಕೆನಾ. ಎಲ್ಲೂ ಪದೇ ಪದೇ ಹೇಳ್ತಾ ಇದ್ದೀನಿ, ಲಮ್ಸ್ ಬರಬಾರ್ದು. ಲಮ್ಸ್ ಬಂದರೆ ಅಲ್ಲೇ ಹೋಯಿತು ಅಂತ, ಓಕೆನಾ. ಇದೆಲ್ಲ ಆದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆ ಏನಿದೆ ಅಥವಾ ಏನು ಪ್ಲೇಟ್ಗೆ ನೀವು ಹಾಕ್ಕೊಳ್ತೀರಾ ಅದು ಬಿಟ್ಟಿದ್ದು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬ್ರೆಡ್ ಪೀಸಸ್ ನಾನೇನು ಗೀಯಲ್ಲಿ ಟೋಸ್ಟ್ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬಾಟಮ್ ಲೇಯರನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ರೀಮ್ ಹಾಕ್ಕೊಳ್ತಾ ಇಲ್ಲ ನಾನು. ಫಸ್ಟ್ ಬಾಟಮ್ ಲೇಯರ್ನ ಬ್ರೆಡ್ಡಿಂದ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೋಡಿ ಯಾವ ಥರ ಕ್ರೀಮ್ ಬಿಸಿ ಇರಬೇಕಾದ್ರೇ ಹಾಕಿ, ಏನಾಗಲ್ಲ. ನಿಜವಾಗ್ಲೂ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ನಿಜವಾಗ್ಲೂ ತುಂಬ ಡೆಲಿಷಿಯಸ್ ಆಗಿತ್ತು. ಒಂದ್ಸಲ ಟ್ರೈ ಮಾಡಿ. ಈ ಥರ ಕ್ರೀಮಿ ಸ್ಟ್ರಕ್ಚರ್ ಇರೋದನ್ನು ಫಸ್ಟು ಬಾಟಮ್ ಲೇಯರ್ ನಾವು ಏನು ಬ್ರೆಡ್ ಹಾಕಿರ್ತೀವಲ್ವ ಅದಾದಮೇಲೆ ಈ ಲೇಯರ್ ಹಾಕಬೇಕಾಗತ್ತೆ. ಈ ಲೇಯರ್ ಕಂಪ್ಲೀಟಾಗಿ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆಗಾದಮೇಲೆ ಮತ್ತೆ ಇನ್ನೊಂದು ಸಲ ಬ್ರೆಡ್ ಏನಿದೆ ಅದನ್ನು ಇನ್ನೊಂದು ಲೇಯರ್ ಹಾಕಿ, ಓಕೆನಾ. ಇನ್ನೊಂದು ಲೇಯರ್ ಹಾಕಾದ್ಮೇಲೆ ಮತ್ತೆ ನೀವೇನು ಕ್ರೀಮಿ ಸ್ಟ್ರಕ್ಚರ್ ಮಾಡಿಕೊಂಡಿದ್ದೀರಲ್ವ ಕಸ್ಟರ್ಡ್ ಮಿಲ್ಕು, ಅದನ್ನು ಮಿಕ್ಸ್ ಮಾಡಿ. ಲೈಕ್ ಅದನ್ನು ಇನ್ನೊಂದು ಲೇಯರ್ ಹಾಕಿ. ಇನ್ನೊಂದು ಲೇಯರ್ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಕಡೆಯೂ ಒಂದು ಕೋಟಿಂಗ್ ಕೊಡಿ, ಓಕೆನಾ. ಮಧ್ಯ ಭಾಗಕ್ಕೆ ಅಂದರೆ ಕಾರ್ನರ್ ಭಾಗಕ್ಕೆ ಫುಲ್ ಕೈ ಹಾಕಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ಕಲಸೋಗೋ ಥರ ಇರುತ್ತೆ. ನಿಮ್ಗೆ ಆಮೇಲೆ ಬ್ರೆಡ್ ಪೀಸ್ ಸಿಗಲ್ಲ ನಿಮಗೆ. ಅದೆಲ್ಲ ಒಂಥರ ಲೈಕ್ ಪಾಯಸ ಥರ ಆಗಿಬಿಡುತ್ತೆ. ಸೊ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ. ಅದೊಂದೇ ಒಂದು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ನೋಡಿ ಬಾಣಲಿಗೂ ಕೂಡ ಒಂಚೂರು ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕ್ರೀಮಿಯಾಗಿತ್ತು. ಸೊ ಅದೆಲ್ಲನೂ ಪ್ಯಾನಲ್ಲಿ ಏನಿತ್ತು ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ತಿಂದ್ವಿ, ಅದನ್ನು ಕೂಡ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲ ಕಡೆ ಕ್ಲೀನಾಗಿ ಕೋಟಿಂಗ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ ಅಂತ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು, ಓಕೆನಾ. ಈ ಥರ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಾದಮೇಲೆ ಈಗ ನಾನು ಏನು ಬಾದಾಮಿ, ಗೋಡಂಬಿ, ಪಂಪಿನ್ ಸೀಡ್ಸು ಅದನ್ನ ಹುರಿದು ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇದನ್ನ ಗಾರ್ನಿಷಿಂಗ್ ಮಾಡಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ. 5 minutes ಹಾಗೆ ಬಿಟ್ಬಿಡ್ತೀನಿ ನಾನು, ಮುಚ್ಚಿಟ್ಟು ಎತ್ತಿಡ್ತೀನಿ 5 minutes. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. 5 minutes ಮುಚ್ಚಿಟ್ಟಾದಮೇಲೆ ನೋಡಿ ಈ ಥರ ಆಗಿರುತ್ತೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ವರೆವ್ವ ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ.